ಓಕೆ. ಲೈಕ್ ಇವಾಗ ನೀವು ಏನು ಆ ಶಿಸ್ತಿನಲ್ಲಿ ಏನಾದರೂ ಎಲ್ಲರೂ ಒಂದು ಸಣ್ಣ ತಪ್ಪುಗಳು ನಡೀತವೆ, ಆವಾಗ ನಿಮಗೆ ಪನಿಷ್ಮೆಂಟ್ಸ್ ಅಂತ ಇರ್ತಿತ್ತು. ಆ ಪನಿಷ್ಮೆಂಟ್ಸ್ನ ಹೆಂಗೆ ಫೇಸ್ ಮಾಡ್ತಿದ್ರಿ? ಪನಿಷ್ಮೆಂಟ್ ಅದು ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ, ಪನಿಷ್ಮೆಂಟ್ ಆಗಲೇಬೇಕು. ಅಲ್ಲಿ ಒಬ್ಬ 10 ಜನರು ಶಿಸ್ತಿನಲ್ಲಿದ್ದು ಎಲ್ಲ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿದ್ರು, ಒಬ್ಬ ತಪ್ಪಿದ್ರು ಸತ್ತ ಆ ಸ್ಕ್ವಾಡಿಗೆ ಪೂರ್ತಿ. ಅಂದರೆ ನೀವು ತಿದ್ದುಕೊಳ್ಬೇಕು, ಅದು ಕಮ್ಯುನಿಕೇಶನ್ ಚೈನ್ ಲಿಂಕ್. ಈಗ ನಮ್ಮ ಜೊತೆ 12 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ, ಒಬ್ಬ ತಪ್ಪಿದ್ದಾನೆ ಅಂತ ಹೇಳಿದ್ರೆ ನೀವೇ ಟ್ರೈನಿಂಗ್ ಕೊಡಬೇಕು. ನಿಮ್ಮ ಜೊತೆ ಇರುವಾಗ ಅವ್ನು ತಪ್ಪು ಮಾಡಬಾರ್ದು, ಅದಕ್ಕೆ ನೀವು ಜವಾಬ್ದಾರ. ಸಿವಿಲಲ್ಲಿ ಆಗಲ್ಲ. ಇಲ್ಲಿ ಸಾರ್ವಜನಿಕ ನಮ್ಮ ಬದುಕಲ್ಲಿ ಈಗಿನ ಕಾಲದಲ್ಲಿ ಒಂದು ತಪ್ಪಿದ್ರೆ ಮಾಡಲಿ ಏನಾಗುತ್ತೆ ಅಂತ ಹೇಳ್ತಾರೆ, ಅದು ತಪ್ಪು. ಅದು ದೇಶ ಮುಂದುವರಿಯಲ್ಲ. ನಮ್ಮ ವ್ಯವಸ್ಥೆ ಆಗಿದೆ, ಅಲ್ಲಿ ಆಗಲ್ಲ. 10 ಜನ ಸರಿ ದಾರಿಯಲ್ಲಿ ನಡೆದು ಒಬ್ಬ ನಡೀಲಿಲ್ಲ ಅಂತ ಆದರೆ ಅದು ಕೆಲವೊಮ್ಮೆ 11 ಜನಕ್ಕೂ ಇದು ಪನಿಷ್ಮೆಂಟು. ಕೆಲವೊಮ್ಮೆ ನೋಡ್ತಾರೆ ಒಬ್ಬ ಮಾಡಿದ್ದು ಬಾಕಿ ಇರೋರೆಲ್ಲ ಕರೆಕ್ಟಾಗಿ ಇದ್ದಾರೆ ಅಂತ ಹೇಳುವಾಗ ಒಬ್ಬನಿಗೆ ಪನಿಷ್ಮೆಂಟ್ ಇದೆ. ಅದು ಕ್ವಾರ್ಟರ್ ಗಾರ್ಡ್ ಅಂತ 28 ದಿವಸದ್ದು ಜೈಲುವಾಸ ಇದೆ. ಇಲ್ಲಿ ನಮ್ಮ ಸಿವಿಲ್ ಇಲ್ಲಿಗ ನಮ್ಮ ಇಲ್ಲಿ ನೋಡಿ ಎಲ್ಲ ಊಟ ಉಪಚಾರ ತಿಂಡಿ ವ್ಯವಸ್ಥೆ ಎಲ್ಲ ಜೈಲುವಾಸ ಅಂತ ಹೇಳಿದ್ರೆ ಸುಖದ ವಾಸ ಅಂತ ಇದೆ. ಅಲ್ಲಿ ಆಗಿಲ್ಲ, ಅದು ಕ್ವಾರ್ಟರ್ ಗಾರ್ಡ್ ಅಂತ ಹಾಕಿರ್ತಾರೆ. ಅವನೇನೋ ಅರೆಸ್ಟ್ಮೆಂಟ್, ಅವನಿಗೆ ಕೊಡೋ ತಿಂಡಿ ಆಗಿ ಅವನು ಕ್ವಾರ್ಟರ್ ಗಾರ್ಡ್ ಅಂತ ಹೇಳಿದ್ರೆ ಬೆಳಿಗ್ಗೆ ಮತ್ತೆ 40 kg ಅಥವಾ ದೊಡ್ಡ ಬಾಕ್ಸ್ ತಗೊಂಡು 1 ಗಂಟೆ 2 ಗಂಟೆ ಅವನು ಓಡಿಸ್ತಾರೆ. ಓಡು ಬೀಳು ಅವರ ಗುಟ್ನ. ಈಗ ಈ ಮೂಳೆ ಇದೆಲ್ಲ ಸವದಿರ್ತದೆ, ಟ್ರಾವೆಲಿಂಗ್ ಮಾಡಬೇಕು ಅದೇಬೇಕು ಅಂತ. ಅಂದರೆ ಪನಿಷ್ಮೆಂಟ್ 14 ದಿವಸನೂ ಕೊಡೋದು ಇದೆ. ಇಲ್ಲಿ ಹೇಗೆ ಮಲ್ಕೋ ಬಾ ಕೋರ್ಟಿಗೆ ಹೋಗು, ಯಾರನ್ನ ಕಾಣ್ಬೋದು ನೀವು. ಅಲ್ಲಿಯ ಪನಿಷ್ಮೆಂಟ್ ಅಂತ ಹೇಳಿದ್ರೆ ನೆನಪಿಡಬೇಕು ನೀವು ಜೀವಮಾನದಲ್ಲಿ, ಇನ್ನು ಇಂಥ ಪನಿಷ್ಮೆಂಟಿಗೆ ನಾನು ಒಳಪಡಲಾರೆ, ನಾನು ಇನ್ನೂ ಯಾವ ತಪ್ಪನ್ನು ಮಾಡಲಾರೆ. ಗೊತ್ತಿದ್ದು ಮಾಡಬಾರ್ದು, ಗೊತ್ತಿಲ್ಲದೆ ಆಗೋಗಿದ್ದಕ್ಕೆ ಎಲ್ಲರಿಗೂ ಗೊತ್ತು, ಎಲ್ಲರ ಮನುಷ್ಯ ಕ್ಷಮೆ. ಹಾಗೆ ಅಲ್ಲಿ ಕಠಿಣವಾದ ಪನಿಷ್ಮೆಂಟ್ ಇದೆ. ಪನಿಷ್ಮೆಂಟ್ ಇರೋದಕ್ಕೇನೆ ಅಲ್ಲಿ ಅವರು ಮುಂದೆ ಬರ್ತಾರೆ. ಆಮೇಲೆ ವಾರ್ಫೀಲ್ಡಿಗೆ ಹೋಗುವಾಗಲಾಗಲಿ ಯಾವುದಕ್ಕಾಗಲಿ ಬದ್ಧರಾಗಿರ್ತಾರೆ. ಅದು ಅಲ್ಲಿ ಆಜ್ಞೆ ಅಂತ ಹೇಳಿದ್ರೆ ಅಲ್ಲಿ ಸೀನಿಯರ್ ಒಂದ್ಸಲ ಹೇಳಿದ ಮೇಲೆ ಅದನ್ನ ತಿರಸ್ಕಾರ ಮಾಡುವಂಥ ಪ್ರಮೇಯ ಇಲ್ಲ. ತಿರಸ್ಕಾರ ಅಂತ ಹೇಳಿದ್ವಿ, ಯಾವಾಗ ತಿರಸ್ಕಾರ ಮಾಡಿದ್ರೆ ಅವ್ರ ಮೇಲಾಧಿಕಾರಿಗೆ ಹೇಳ್ತಾರೆ. ಈಗ ತಿರಸ್ಕಾರ ಮಾಡಿದ್ರೆ ಈಗ ಇನ್ನು ಮುಂದಕ್ಕೆ ಇವನಿಗೆ ಏನು ಮಾಡಬೇಕು ಅಂತ, ಆ ದಿವಸ ಏನು ಮಾಡಬೇಕು, ನೆಕ್ಸ್ಟ್ ದಿವಸ ಏನು ಮಾಡಬೇಕು, ಅವನ್ನ ಹೇಗೆ ಅವನಿಗೆ ಪನಿಷ್ಮೆಂಟ್ ಅಂತ ಬೇಕು ಅಂತ ಕೊಡೋದಲ್ಲ, ಅವನು ಕಲ್ತ್ಕೊಳ್ಬೇಕು ಮುಂದಕ್ಕೆ ಅಂತ. ಈ ರೀತಿ ಪನಿಷ್ಮೆಂಟ್ಗಳಲ್ಲಿ ಇದೆ, ಅದನ್ನು ಸ್ವೀಕೃತಿ ಮಾಡಬೇಕು. ಹಾಗೆ ನಡ್ಕೊಂಡ್ರೆ ನಮಗೆ ನಮ್ಮಲ್ಲಿ ಒಂದು ಶಿಸ್ತು ಬದ್ಧವಾಗಿ ಇರ್ತೀವಿ ಅನ್ನೋದು. ಆ ಥರ ಪನಿಷ್ಮೆಂಟಲ್ಲಿ ನೀವೇನಾದರೂ ಪನಿಷ್ಮೆಂಟ್ ತಗೊಂಡು ಆ ಪನಿಷ್ಮೆಂಟ್ ಹೇಗಿತ್ತು ಅಂತ ಹೇಳ್ಬೋದಾ? ಇಲ್ಲ, ನಾನೀಗ ಇಲ್ಲಿ ಇದ್ದು ನಾನು ತಪ್ಪಿಸ್ಕೊಳ್ಳಿಕ್ಕೆ ಹೇಳೋದಿಲ್ಲ. ನಾನು ಸ್ಕ್ವಾಡಲ್ಲಿ ಲೀಡರ್ ಆಗಿದ್ದೆ. ಸ್ಕ್ವಾಡಲ್ಲಿ ಲೀಡ್ರ್ ಹೇಗಂತ ಹೇಳಿದ್ರೆ ನನಗೆ ನಿದ್ರೆ 24 ಗಂಟೆಯಲ್ಲಿ 1 ಗಂಟೆ ಸಿಕ್ಕಿದ್ರೆ ಸಿಗ್ಬೋದು. ರಾತ್ರಿ ರೋಲ್ ಕಾಲ್ ಅಂತ ಇರ್ತದೆ, ಅದು ಲಾಸ್ಟ್ 6 ಗಂಟೆ 7 ಗಂಟೆಗೆಲ್ಲ ಆದಮೇಲೆ ಲೀಡರ್ಸ್ ಖಾಲಿ ಇರ್ತದೆ ಟ್ರೈನಿಂಗ್ ಸೆಂಟ್ರಲ್ಲಿ. ನಮ್ಮನ್ನು ಕರೆಯೋದೆ 10 ಗಂಟೆ ಮೇಲೆ. 10 ಗಂಟೆಗೆ ಹೋಗಿ ಎಲ್ಲ ಡೀಟೇಲ್ಸ್ ತರಬೇಕು ನಾವು. ಡೀಟೇಲ್ಸ್ ಅನ್ನು ನಾಳೆ ನಮ್ಮ ಸ್ಕ್ವಾಡಲ್ಲಿ ಏನು, ಮತ್ತೆ 100 ಸ್ಕ್ವಾಡ್ಗಳಿರ್ತವೆ ನಮಗೆ ಜೊತೆಗೆ ಸೇರಿ ನಾಳೆ ಏನು ಪ್ರೋಗ್ರಾಮ್ ಇದೆ ಅದನ್ನೆಲ್ಲ ಕೊಡಬೇಕು. 1 ವಾರದ ಪ್ರೋಗ್ರಾಮ್ ಇರ್ತದೆ ಒಂದು. ಆಮೇಲೆ ಡ್ರಿಲ್ ಆಗುವಾಗ ನಾನೇ ಬಲಗಡೆಯಲ್ಲಿ ನಿಲ್ತಿದ್ದೆ. ಬಲಗಡೆಯಲ್ಲಿ ನಿಂತು ನಾನು ಮುನ್ನಡೆಸ್ತಿದ್ದೆ. ಅಂದರೆ ಅಸಾಲ್ಟ್ ಕೋರ್ಸ್ 26 ಅಪ್ಟಿಕಲ್ಸ್ ಮಾಡಬೇಕಿತ್ತು ಆಗೇನಾಗಲ್ಲಿ. 26 ಅಪ್ಟಿಕಲ್ಸ್ ಮಾಡುವಾಗ ಯಾರು ಚುರುಕಾಗಿದ್ದಾರೆ ಅವ್ರನ್ನ ಮುಂದಾಗಿ ಬಿಡ್ತಿದ್ದೆ ನಾನು. ಇನ್ನು ಸೆಕೆಂಡ್ ಚುರುಕು ಅವನ್ನ ಮಧ್ಯಕ್ಕೆ ಬಿಡ್ತಿದ್ದೆ. ನಾನು ಲಾಸ್ಟ್ಲಿ ಇರ್ತಿದ್ದೆ. ನಾನು ಲಾಸ್ಟ್ಲಿ ಯಾಕಿರೋದಂದ್ರೆ ಒಂದು 12-15 ಜನ ಇದೆ ಅಂತ ಹೇಳಿದ್ರೆ 5 ಜನ ಫಾಸ್ಟ್ ಇರ್ತಾರೆ. ಆಗ ಅವರು ಟೈಮ್ ನೋಡ್ಕೊಂಡು ಎಕ್ಸಲೆಂಟ್ ಟೈಮಲ್ಲಿ ಅವರು ಎಕ್ಸಲೆಂಟ್ ಗುಡ್ ಪೂವರಿಗೆ ಬಂದರೆ ನಾವು ಮತ್ತೆ 1 ತಿಂಗಳು ಹೊರಗಡೆ ಪನಿಷ್ಮೆಂಟು, ಮತ್ತೆ 1 ತಿಂಗಳಾದ್ಮೇಲೆ ಮತ್ತೆ ನಾವು ಎಕ್ಸಾಮ್ ಕೊಡಬೇಕು. ಬರವಣಿಗೆ ಎಕ್ಸಾಮ್ ಅಲ್ಲ, ಫೀಲ್ಡ್ ಎಕ್ಸಾಮಲ್ಲಿ. ಆವಾಗ ಏನು ಮಾಡ್ತೀವಿ ನಾವು, ಮೊದಲು ನಾವು ಓಡಿಸ್ತೀವಿ ಅಥವಾ ಅವನ ಅಪ್ಟಿಕಲ್ಸ್ 26 ಅಪ್ಟಿಕಲ್ಸ್ ಹತ್ತಲಿಕ್ಕೆ ಬಿಡ್ತೀವಿ. ಅವನು ಇದನ್ನು ನೋಡುವಾಗ ನಾನು ಓಡಬೇಕು ಅಥವಾ ನಾನು ಹತ್ತಬೇಕು ಅಂತೇಳಿ ಈಗ 4-5 ಜನ ಓಡೋಗಿ ಮಧ್ಯದಲ್ಲಿ ಸಪೋರ್ಟ್ ಕೊಡಬೇಕು. ಲಾಸ್ಟಲ್ಲಿ ನನಗೆ ಯಾರು ಸಪೋರ್ಟ್ ಇರೋದಿಲ್ಲ, ನಾನೇ ಹತ್ತಬೇಕು. ಅಂದರೆ 20 ಅಡಿ ಈಗ ಸಿಂಗಲ್ ಲೈನ್ ಹಗ್ಗ ಇರ್ತದೆ, ಕ್ರಾಸ್ ಲೈನ್ ಹಗ್ಗ ಇರ್ತದೆ, ಕೆಳಗೆ ಕೆಸರು ಗುಂಡಿ ಇರ್ತದೆ. ಸಿಂಗಲ್ ಲೈನಲ್ಲಿ ಜಿಗ್ಜಾಗ್ ಓಡಬೇಕು, ವೆಯ್ಟ್ ಹತ್ತಬೇಕು. ನನಗೆ ಯಾರು ಪುಷ್ ಮಾಡೋರು ಇರಲ್ಲ.
ಹಿಂದ್ಗಡೆ ಬರೋದಂದ್ರೆ ನನಗೆ ಪುಷ್ ನಾನು ಎಲ್ಲರನ್ನ ಪುಷ್ ಮಾಡಿಕೊಂಡು ನಾನು ದಾಟ್ತಿದ್ದೆ. ಅದು ಹಾಗೆ ನಮ್ಮ ಮತ್ತೆ ಟ್ರೈನ್ ಎಲ್ಲೆಲ್ಲಿ ಯಾವುದೇ ನನಗೆ ಪನಿಷ್ಮೆಂಟ್ ಟ್ರೈನಿಂಗಲ್ಲೇ ಆಗಲಿ ಯೂನಿಟಿಗೆ ಹೋದಾಗಲಿ ಮಾಡಲಿಲ್ಲ. ನಮಗೆ ಸೀನಿಯರಿಗಿಂತ ಹುಷಾರಾಗಿದೆ, ಅದೇನು ಗೊತ್ತಿಲ್ಲ, ಅಷ್ಟು ಇದಾಗಿದ್ದೆ ಆ ಟ್ರೈನಿಂಗ್ ಪೀರಿಯಡ್ನಲ್ಲಿ. ಆಮೇಲೆ ಬೇರೆ ಹಾಕಿ ಆಡ್ತಿದ್ದೆ. ಹೀಗೆ ಕೆಲವೊಂದು ಸಮಯ ಟೈಮಲ್ಲಿ ಕಳೆದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೆರಿ ಗುಡ್. ಅಂಡ್ ಯಾವ್ಯಾವ ಊರಲ್ಲಿ ನೀವು ಸೇವೆ ಸಲ್ಲಿಸಿದ್ದೀರಿ? ನಾಸಿಕ್ ರೋಡ್ ಆದಮೇಲೆ ನಮಗೆ 1979ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನನಗೆ ನಮ್ಮ ಪೂರ್ವ ಭಾಗಕ್ಕೆ ಅಸ್ಸಾಮಿನ ಪ್ಯಾಕ್ಟಂಗ್ ಶೋ ಅಂತ ಅಲ್ಲ ಲೀಡೋ ಅಂತ ಒಂದು ಜಾಗ ಇದೆ. ಲೀಡೋ ಈಗ ನಮಗೆ ನೋಡಿ ಕೋಲ್ ಸಿಗುತ್ತದೆ ನೋಡಿ, ಕೋಲ್ ಇದ್ದಿಲ್ಲು ಅಗಣಿ ಜಾಗ ಅದು. ಅಲ್ಲಿಗೆ ಒಂದು 2 ತಿಂಗಳು ಅಲ್ಲಿಂದ ಪೋಸ್ಟ್ ಆಯಿತು. ಆಮೇಲೆ ಅಲ್ಲಿಂದ ಡ್ಯಾರಡೂನಿಗೆ ಬಂದಿವಿ. ಅಲ್ಲಿ ಒಂದು 3 ತಿಂಗಳು ಇದ್ದೀವಿ. ಮಸೂರಿ ಎಲ್ಲ ಬರ್ತಲ್ಲ, ಅಲ್ಲಿ ಒಂದು 3 ತಿಂಗಳು. ಆಮೇಲೆ ಮತ್ತೆ ನಾವು ಕಾರ್ಗಿಲ್ಗೆ ಒಂದು 3-4 ತಿಂಗಳು ಅಲ್ಲಿದ್ದೀವಿ, ಕಾರ್ಗಿಲ್ ಏರಿಯಾದಲ್ಲಿ. ಅಲ್ಲಿಂದ ಅಸ್ಸಾಂ ತೇಜ್ಪುರಿಗೆ ಪೋಸ್ಟ್ ಮಾಡಿದ್ರು. ಅಸ್ಸಾಂ ತೇಜ್ಪುರಲ್ಲಿ 3 ವರ್ಷ ಆದರೂ ತಿಂಗಳಿಗೆ 3 ತಿಂಗಳು, ವರ್ಷಕ್ಕೆ 3 ತಿಂಗಳು 4 ತಿಂಗಳು ಅರುಣಾಚಲ ಚೈನಾ ಬಾರ್ಡ್ರಲ್ಲಿ ಹೋಗ್ತಿದ್ವಿ. ಚೈನಾ ಬಾರ್ಡ್ರಿಗೆ ಹೋಗ್ಬೇಕಂದ್ರೆ ತೇಜ್ಪುರಿಂದ ಈಗ ಊರುಗಳಷ್ಟು ನೆನಪಿಲ್ಲ, ನ್ಯೂ ಮಿಸಾಮರಿ, ಬಂಬ್ಡಿಲಾ, ಪ್ಯಾಕ್ಟಂಗ್, ಇದು ಅಲ್ಲಿಂದ ಜಸ್ವಂತ್ಗಢ ಅಂತ ಹೇಳಿದ್ರೆ ನಿಮಗೆ ಜಸ್ವಂತ್ ಅವ್ರದ್ದು ಒಂದು ವಾರದ್ದು ಪ್ರತಿಮೆ ಅಲ್ಲಿರೋದು. 62ನೇ ಇಸ್ವಿನಲ್ಲಿ ಚೈನಾದವ್ರನ್ನ ಇದು ತಡೆ ಹಿಡಿದು 3 ದಿವಸ ತಡೆ ಹಿಡಿದು ಒಬ್ಬನೇ ಸಿಂಗಲ್. ಅದಕ್ಕೆ ಶೀಲಾ ಮತ್ತು ನೂರಾ ಅಂತ ಹೇಳಿ ಇಬ್ಬರು ಹುಡುಗಿಯರು ಭಾರತದ ನಾಗರಿಕರು, ಅವರು ಸಪೋರ್ಟ್ ಮಾಡಿ ಅಲ್ಲಿ ಶೀಲಾ ಟಾಪ್ ಅಂತ ಇದೆ. ಅಲ್ಲಿಂದ ಹೋಗಿ ದವಾಂಗ್ ಪ್ಯಾಕ್ಟಂಗ್ ಶೋ ವರೆಗೆ ಅದು 3 ವರ್ಷ ಅಲ್ಲಿ ಇದ್ವಿ. ಆಮೇಲೆ ಅಲ್ಲಿಂದ ಇದು ಇಲ್ಲಿಗೆ ಬಂದ್ವಿ. ಅಲ್ಲಿ ಜಮ್ಮಿಂದ ಪೂನ್ ಸೆಕ್ಟರ್ ಗುಲಾಟಿ ಅಂತ ಇದೆ, ಅಲ್ಲಿಗೆ ಬರೋದು. ಪೂಂಚಿಗೆ ಹೋಗ್ಬೇಕಾದ್ರೆ ನಿಮಗೆ ಜಮ್ಮು, ಅಕ್ನೂರು, ನೌಸೇರಾ, ಸುಂದರಬಾನಿ, ಗುಲಾಟಿ ಮತ್ತು ಬೀಜಿ, ಆಮೇಲೆ ಅಲ್ಲಿ ಸುರಾನ್ ಕೋಟಿಗೆ ಅಂತ ಇದು ಒಂದು ದಾರಿ ಇದೆ. ಸಿಯಾಲ್ಕೋಟ್ ಪಾಕಿಸ್ತಾನ ಇದೆ, ಸುರಾನ್ ಕೋಟ್ ಒಂದಿದೆ. ಅಲ್ಲಿಂದ ಮುಂದಕ್ಕೆ ಪೂಂಚಿಗೆ ಹೋಗ್ಬೇಕು. ಪೂಂಚಿಗೆ ಹೋಗಿ ಎಂಡಿಗೆ ಹೋದಾಗ ಬಾರ್ಡ್ರೆಲ್ಲ ಇರ್ತದೆ, ಅಲ್ಲಲ್ಲಿ ಬಾರ್ಡ್ರ್ ಇದೆ, ಎಲ್ಲೋ ಅಲ್ಲೆಲ್ಲ ತಿರುಗಿ ಆಮೇಲೆ ಅಷ್ಟು ಜಾಗ ಹೋಗಿದ್ದೀನಿ ಉದ್ಯೋಗದಲ್ಲಿರುವಾಗ. ಎಸ್, ಅಲ್ಲಿ ನಿಮ್ಗೆ ಅಷ್ಟು ಜಾಗದಲ್ಲಿ ನಿಮ್ಗೆ ತುಂಬಾ ಟಫೆಸ್ಟ್ ಪ್ಲೇಸ್ ಅಂತ ಯಾವ್ದು ಅನ್ಸಿದ್ದು? ಈ ಪ್ಲೇಸ್ಗಳ ಭೌಗೋಳಿಕವಾಗಿ ಏನಾಗುತ್ತೆ ಅಂತಂದರೆ ಅದು ವರ್ಷದ ಋತುಗಳ ಮೇಲೆ ಹೋಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಈಗ ನಾವು ಕಾರ್ಗಿಲ್ಗೆ ಹೋದಾಗ ಸ್ವಲ್ಪ ಸ್ನೋಫಾಲ್ ಕಡಿಮೆ ಇದ್ರು ಸತ ಚಳಿ ಗೊತ್ತಾಗಲ್ಲ, ಚಳಿ ಶರೀರನ ಒಳಗೆ ನುಗ್ತಾ ಹೋಗ್ತಾ ಇರ್ತದೆ. ಅದು ಅಷ್ಟೊಂದು ಒಂದು ಹೇಗೆ ಫೀಲ್ಡ್ ಅಲ್ಲ ಮೌಂಟನ್ ಅಲ್ಲ ಅಂತ ಅದೊಂದು. ಆಮೇಲೆ ಹೋಗುವ ಇಲ್ಲಿ ಅರುಣಾಚಲ ತೇಜ್ಪುರಲ್ಲಿದ್ದ ಅಸ್ಸಾಂ ತೇಜ್ಪುರ ಅರುಣಾಚಲಕ್ಕೆ ಹೋಗುವಾಗ ಏನಾಗುತ್ತೆ ಅಂದರೆ ದಾರಿನೇ ಕಠಿಣ. ಆಗಿನ ಕಾಲದಲ್ಲಿ ರಸ್ತೆಗಳು ಅಷ್ಟಾಗಿ ಆಗಿರಲಿಲ್ಲ, ಹೀಗೆ ಮಳೆ ಹೊಡಿತಾ ಇರ್ತದೆ. ಆಮೇಲೆ ಕೆಸರು, ಆಮೇಲೆ ಒಂದು ಚಳಿ, ಒಳ ಚಳಿ ಅಂತ ಹೇಳ್ತೀವಲ್ಲ ಆ ರೀತಿ ಅದು ಅಲ್ಲಿ. ಹಾಗೆ ಪೂಲ್ ಸೆಕ್ಟ್ರಲ್ಲಿ ಹೋಗುವಾಗ ಏನಾಗುತ್ತೆ ಅಂತಂದರೆ ಈಗ ಮೌಂಟೇನ್ ಏರಿಯಾದಲ್ಲಿ ನಮಗೆ ನೀರು ಯಾವ ಬಿಸಿನೀರು ಸಿಗಲ್ಲ ಅಲ್ಲ. ಈಗ ತಣ್ಣೀರಿಗೆ ಕೈ ಹಾಕೋಕ್ಕಾಗೋದಿಲ್ಲ. ಕೆಲವರಿಗೆ ಏನಾಗುತ್ತೆ, ಹಲ್ಲು ನೋವು, ತಲೆನೋವು, ಆಮೇಲೆ ಮೂಳೆದ ಕಾಯಿಲೆ ಈಗೆಲ್ಲ ಬಂದುಬಿಡ್ತದೆ. ನಾವು ಮುಖ ತೊಳಿಲಿಕ್ಕೂ ಸಹ ಕೆಲವೊಮ್ಮೆ ನೀರನ್ನ ಹೀಗೆ ಮುಟ್ಟಿ ಹೀಗೆ ಉಜ್ಜಬೇಕಾಗತ್ತೆ. ಈಗ ಅದು ಕಾರ್ಗಿಲ್ಗೆ ಹೋಗುವಾಗ ದರಾಸ್ ಅಂತ ಜಾಗಲ್ಲ ಸಿಗುತ್ತೆ, ನನಗೆ ಗೊತ್ತಿರಲಿಲ್ಲ. ನಾವೆಲ್ಲ ಅಲ್ಲಿ ಟ್ರಾನ್ಸಿಟ್ ಕ್ಯಾಂಪ್ ಇದೆ, ಒಂದೇ ಸಲಕ್ಕೆ ಹೋಗೋದಿಲ್ಲ. ಹವಾಮಾನಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋದು. ಟ್ರಾನ್ಸಿಟ್ ಕ್ಯಾಂಪಿನಲ್ಲಿ ಇದೆ. ಆವಾಗ ಏನಂತ ಹೇಳ್ತಾರದು, ಹವಾಮಾನಕ್ಕೆ ಹೊಂದಿಕೊಳ್ಳೋಂಥ ಒಂದು ದಿವಸ 2 ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಅದಕ್ಕೆ ಒಂದು ಹೇಳ್ತಾರೆ. ಆ ಟ್ರಾನ್ಸಿಟ್ ಕ್ಯಾಂಪಿನಿಂದ ಮತ್ತೆ ಮೇಲೆ ಕಳಿಸ್ತಾರೆ. ದರಾಸ್ ಎನ್ನುವ ಜಾಗದಲ್ಲಿ ಬಂದಾಗ ಹೊಳೆ ಹರಿತಿತ್ತು. ನಾ ಖುಷಿಯಾಗಿ ಹೋಗಿ ಕೈ ಹಾಕಿದೆ, ಕೈ ಒಂದೇ ಸಮಯ ಅಲ್ಲಿ ಹಿಡ್ಕೊಂಡು ಬಿಡ್ತೀವಿ.
ಅಷ್ಟೊತ್ತು ನಮ್ಮ ಸೀನಿಯರ್ಸ್ ಗೊತ್ತಿರೋರು ಹೇಳಿದ್ರೆ ಇಳಿಬೇಡ, ಅದು ಕೈ ಹಿಡಿಬೇಡ. ಆಮೇಲೆ ಜೇಬಿಗೆಲ್ಲ ಕೈ ಹಾಕಿ ಎಲ್ಲ ಉಜ್ಜಿ 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 ಆಮೇಲೆ ಆ ನೀರನ್ನ ಮುಖಕ್ಕೆ ಉಜ್ಜಿ, ಅದು ಮುಖಕ್ಕೆ ಉಜ್ಜಿದರೆ ನಮ್ಮ ಮುಖ ತೊಳೆದಾಯ್ತು ಅಂತ ಲೆಕ್ಕ. ಆಮೇಲೆ ಯೂನಿಟ್ಗಳ ಕ್ಯಾಂಪ್ಗಳು ಇರ್ತವೆ, ಕ್ಯಾಂಪ್ಗಳಲ್ಲಿ ಬಿಸಿ ಇರೋ ಚಾ ಇದೆಲ್ಲ ಕೊಡ್ತಾರೆ ಹಾಗೆ. ಆಮೇಲೆ ಕಾರ್ಗಲ್ಲಿ ಇರುವಾಗ ನನಗೆ ಗೊತ್ತಿರಲಿಲ್ಲ, ಹಾಕಿ ಆಡಲಿಕ್ಕೆ ಅಂತ ಕರ್ಕೊಂಡು ಹೋದ್ರು ಸಾಯಂಕಾಲ. ನಾನು ಆಡ್ತಿದ್ದೆ ಚೆನ್ನಾಗಿ. ಹಾಕಿ ಆಡಿ ಬಂದಾಗ ಸ್ವಲ್ಪ ದಣಿವಾಯ್ತು ಅಂತೇಳಿ ಅದು ಬ್ಯಾರಕ್ನಿಂದ ಬಿಲ್ಡಿಂಗ್ಗಳಲ್ಲ, ಶೀಟ್ಗಳನ್ನೆಲ್ಲ ಇದು ಮಾಡಿ ಅದಲ್ಲಿ ಅಲ್ಲಿ ಬಂದು ನೀರು ಕುಡಿದಷ್ಟೇ ನನಗೆ ಗೊತ್ತಿರಲಿಲ್ಲ. ನೀರು ಕುಡಿದಾಗ ನನಗೆ ಅನ್ಕಾನ್ಷಿಯಸ್ ಆಗುತ್ತೆ.